ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದ ಮಂಗಳೂರಿನ ಮಸೀದಿ, ಅದು ಮಳಲಿ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತಿರುವಂತಹ ತಾಂಬೂಲ ಪ್ರಶ್ನೆಯಲ್ಲಿ ಏನು ವಿಚಾರಗಳು ಬರಬಹುದು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಮೂಡಿತ್ತು. ಸದ್ಯ ದೈವಜ್ಞರಾಗಿರುವ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ತಾಂಬೂಲ ಪ್ರಶ್ನೆಯಲ್ಲಿ ಬಂದಂತಹ ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಇದೊಂದು ಗುರು ಆರಾಧನೆ ಮಾಡುತ್ತಿದ್ದಂತಹ ಒಂದು ಶೈವ ಕ್ಷೇತ್ರ. ಇಲ್ಲೊಬ್ಬ ಗುರು ಶಿವನನ್ನು ಆರಾಧನೆ ಮಾಡ್ತಾ ಇದ್ದ. ಆದುದರಿಂದ ಇದೊಂದು ಶೈವ ಕ್ಷೇತ್ರ, ಇಲ್ಲಿತ್ತು, ಇಲ್ಲಿರಬಹುದಿತ್ತು ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಜೊತೆಗೆ ಶೈವ ಮತ್ತು ವೈಷ್ಣವ ವಿಚಾರವಾಗಿ ಒಂದಷ್ಟು ತಿಕ್ಕಾಟಗಳು ನಡೆದಾಗ, ವಿವಾದಗಳು ನಡೆದ ಬಳಿಕ ಈ ಒಂದು ಕ್ಷೇತ್ರ ಸಾನ್ನಿಧ್ಯ ನಶಿಸಿ ಹೋಗಿರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪ್ರಶ್ನಾ ಚಿಂತನೆಯಲ್ಲಿ, ಅದು ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಒಂದು ಮಸೀದಿ ಇರುವ ಸ್ಥಳದಲ್ಲಿ ದೈವ ಸಾನ್ನಿಧ್ಯ ಇತ್ತು ಅನ್ನೋದು ಸ್ಪಷ್ಟ ಎನ್ನುವ ಮಾತನ್ನು ದೈವಜ್ಞ ಪಣಿಕ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಒಂದಷ್ಟು ವಿಚಾರಗಳು, ಯಾಕೆಂದರೆ ತಾಂಬೂಲ ಪ್ರಶ್ನೆಯಲ್ಲಿ ಅಲ್ಲಿರುವ ಆರಾಧನಾ ಕ್ರಮ, ಹೇಗೆ ಆರಾಧನಾ ಪದ್ಧತಿ ನಡೆದುಕೊಂಡು ಬಂದಿದೆ ಅನ್ನೋದನ್ನು ಹೇಳೋದಷ್ಟೇ ಸಾಧ್ಯ ಆಗುತ್ತೆ. ಮತ್ತು ಅಲ್ಲಿ ಯಾವ ಸಾನ್ನಿಧ್ಯಗಳು ಸ್ಪಷ್ಟವಾಗಿ ಜೊತೆಗಿತ್ತು, ಇನ್ನಷ್ಟು ವಿಚಾರಗಳು ಏನಿತ್ತು, ಜೊತೆಗೆ ಯಾವ ರೀತಿಯಾದಂಥ ಸಂಕೇತ ವಿಚಾರಗಳಿತ್ತು, ಹಾಗೆಯೇ ಅಲ್ಲಿರುವಂಥ ಪರಿವಾರ ದೈವ ಸ್ಥಾನಗಳು ಯಾವುದು ಮತ್ತು ಹೇಗೆ ನಿರ್ಮಾಣ ಆಯಿತು, ಇತ್ತೆಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಾದರೆ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಸೂಕ್ತ ಅನ್ನೋದನ್ನು ತಿಳಿಸಿದ್ದಾರೆ. ಬಹುಶಃ ಅಲ್ಲಿರುವಂತಹ ಹಿಂದೂ ಸಂಘಟನೆಗಳು ಮಸೀದಿಯ ಮುಂಭಾಗದಲ್ಲಿರುವಂತಹ ಹಿಂದೂ ಒಬ್ಬರ ಮನೆಯಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ನಡೆಸುವುದಕ್ಕೆ ಚಿಂತನೆಯನ್ನು ಮಾಡಿವೆ ಅಂತ ಹೇಳ್ತಾರೆ. ಹಾಗೆ ಈಗಾಗಲೇ ಮಳೆಯಲ್ಲಿ ಪ್ರದೇಶ ಏನಿದೆ, ಮಳಲಿಯಲ್ಲಿ ಒಂದಷ್ಟು ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಅಲ್ಲಿರುವಂತಹ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಕೇವಲ ತಾಂಬೂಲ ಪ್ರಶ್ನೆ ಮಾತ್ರ ಅಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದ್ದು, ಬೇರೆಲ್ಲ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಇನ್ನು ಈಗಾಗಲೇ ನವೀಕರಣಕ್ಕೆ ತಯಾರಾಗಿದ್ದಂತಹ ಮಸೀದಿ ಆವರಣ ಗೋಡೆಗಳು ಹೇಗೆ ಯಥಾಸ್ಥಿತಿಯಲ್ಲಿವೆ, ಈಗಾಗಲೇ ಜಿಲ್ಲಾಡಳಿತ ಮತ್ತು ನ್ಯಾಯಾಲಯ ಅದಕ್ಕೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಮತ್ತೆ ಯಾವುದೇ ನಿರ್ಮಾಣ ಕಾರ್ಯವನ್ನು ಮಾಡಬೇಡಿ, ಅದು ಇದ್ದ ಹಾಗೆ ಇರಲಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿವೆ. ಅದರ ಜೊತೆಗೆ ಈಗಾಗಲೇ ತಾಂಬೂಲ ಪ್ರಶ್ನೆ ಇಟ್ಟ ನಂತರ ದೈವಜ್ಞರಾಗಿರುವಂತಹ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ಹೇಳಿರುವಂತೆ, ಇದೊಂದು ಗುರು ಒಬ್ಬ ಆರಾಧನೆ ಮಾಡ್ತಾ ಇದ್ದಂತಹ ಇದು ಶೈವ ಕ್ಷೇತ್ರ. ಕಾಲಾಂತರದಲ್ಲಿ ಶೈವ ವೈಷ್ಣವ ವಿಚಾರದಲ್ಲಿ ಒಂದಷ್ಟು ತಿಕ್ಕಾಟಗಳು ನಡೆದ ಬಳಿಕ ಈ ಕ್ಷೇತ್ರ ಅವನತಿಯನ್ನು ಹೊಂದಿರುವ ಸಾಧ್ಯತೆ ಇದೆ. ಇಲ್ಲೊಂದು ಶಿವ ದೇವಸ್ಥಾನ ಇದ್ದಿರಲು ಬಹುದು ಎನ್ನುವಂತಹ ಮಾತನ್ನು ಗೋಪಾಲಕೃಷ್ಣ ಪಣಿಕ್ಕರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಪ್ರಕಾಶ್ ಅಮ್ಮಣ್ಣಯ್ಯ ಅವರು. ಅವರನ್ನೇ ಮಾತಾಡಿಸೋಣ. ನಮಸ್ಕಾರ ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ. ಈಗಲೂ ನೀವು ತಿಳಿದಿರಬಹುದು, ಬಹಳಷ್ಟು ಜನಕ್ಕೆ ಕುತೂಹಲದ ವಿಚಾರವಾಗಿತ್ತು ಮಳಲಿ ಮಸೀದಿಯ ವಿಚಾರ. ಮಳಲಿ ಮಸೀದಿ ಆವರಣದಲ್ಲಿ ಒಂದು ದೇವಸ್ಥಾನದ ರೀತಿಯ ಕುರುಹು ಕಂಡು ಬಂದಿದೆ. ಇದಕ್ಕಾಗಿ ಹಿಂದೂ ಸಂಘಟನೆಗಳು ಇದರ ಬಗ್ಗೆ ತನಿಖೆ ಮಾಡಬೇಕು, ಇದರಲ್ಲಿ ಒಂದು ಹಿಂದೂ ದೇವಸ್ಥಾನ ದೈವ ಸಾನ್ನಿಧ್ಯ ಇದ್ದಿರಬಹುದು, ಅದರ ಮೇಲೆ ಮಸೀದಿಯನ್ನು ಕಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ತೆಗೆದು ಒಂದಷ್ಟು ಪರ ವಿರೋಧ ಚರ್ಚೆಗಳು ನಡೆದು ಕೊನೆಗೆ ನ್ಯಾಯಾಲಯ ಯಥಾಸ್ಥಿತಿಯನ್ನು ಕಾಪಾಡಿ ಅನ್ನೋ ಮಾತನ್ನು ಹೇಳಿತು. ಇವೆಲ್ಲದರ ಮಧ್ಯೆ ತಾಂಬೂಲ ಪ್ರಶ್ನೆಗೆ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡಿ ಇಂದು ಗೋಪಾಲಕೃಷ್ಣ ಪಣಿಕ್ಕರ್ ಅವರ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್. ಈಗ ತಾಂಬೂಲ ಪ್ರಶ್ನೆಯಲ್ಲಿ ಬಂದ ವಿಚಾರ ಏನಂದ್ರೆ, ಅಲ್ಲಿ ಒಂದು ಶಿವ ಸಾನ್ನಿಧ್ಯ ಇದ್ದಿರಬಹುದು ಅನ್ನುವಂಥ ಮಾತನ್ನ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ಹೇಳಿದ್ದಾರೆ. ಈ ತಾಂಬೂಲ ಪ್ರಶ್ನೆ ಅಂದ್ರೆ ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಸರ್? ಯಾವ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನಮಗೆ ಒಂದು ಪ್ರಮಾಣ ಏನಂತ ಹೇಳಿದ್ರೆ, ಗತವನ್ನು ತಿಳಿಲಿಕ್ಕೆ ಬೇಕಾದ್ರೆ ಬೇರೆ ಬೇರೆ ವಿಧಾನಗಳಿವೆ. ಒಂದು ವಸ್ತು ಸಿಕ್ಕಿದ ಮೇಲೆ ಕಾರ್ಬನ್ ರೀಡಿಂಗ್ ಇಂಥದ್ದೆಲ್ಲ ಬರ್ತದೆ. ಅದು ನಮ್ಮ ಜ್ಯೋತಿಷ್ಯದಲ್ಲಿ ಭ್ರಷ್ಟಾಚಿರ್ತಾನೆ. ತಾಂಬೂಲ ಪ್ರಶ್ನೆ, ಸ್ವರ್ಣಾರೂಢ, ಅಷ್ಟಮಂಗಿಲ, ಹೀಗೆಲ್ಲ ಬೇರೆ ಬೇರೆ ಹಂತಗಳಿವೆ ಅದರಲ್ಲಿ. ಅದರಿಂದ ಅಲ್ಲಿ ಯಾವ ಸಾನ್ನಿಧ್ಯ ಇತ್ತು ಅಂತ ಹೇಳುವಂತ ತಿಳಿಯಲಿಕ್ಕೆ ಸಾಧ್ಯತೆ ಉಂಟು.
ಹಾಗಾದ್ರೆ ಈಗ ಅಷ್ಟಮಂಗಲ ಪ್ರಶ್ನೆಗೆ ಅವರು ಒಂದು ಏನೋ ಯೋಜನೆಯನ್ನು ಹಾಕೊಂಡಿದ್ದಾರೆ ಹಿಂದೂ ಸಂಘಟನೆಗಳು. ಜೊತೆಗೆ ಪಣಿಕ್ಕರ್ ಅವರು ಹೇಳಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅನ್ನುವಂಥ ಮಾತನ್ನು. ಈಗ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ನಮ್ಗೆ ಯಾವ ರೀತಿಯ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಸರ್? ನೋಡಿ, ಇದು ಈಗ ನಮ್ಮ ಲೌಕಿಕದಲ್ಲಿ ಒಂದು ಒಬ್ಬನಿಗೆ ಕಾಯಿಲೆ ಬಂದಾಗ ಸುರಿಗೆ ಅಕ್ಷರೆ ಮಾಡ್ತಾರೆ, ನಂತರ ಸ್ಕ್ಯಾನಿಂಗ್, ಅದು ಸಾಕಾಗದಿದ್ರೆ ನೇರವಾಗಿ MRI ಮಾಡ್ಬೇಕು ಅಂತ ಹೇಳ್ತಾರೆ. ಒಂದೇ ಸುರುವಿಗೆ MRI ಮಾಡಿದ್ದೇಳುವುದಿಲ್ಲ. ಅದೇ ರೀತಿಯಲ್ಲಿ ಇದೊಂದು ಹಂತಗಳದು. ಪ್ರಶ್ನಾ ಚಿಂತನೆ ಮಾಡಿಕೊಂಡು ಇಲ್ಲಿ ಯಾವ ಸ್ವರೂಪದ ಪ್ರಶ್ನೆ ಇಡಬಹುದು ಅಂತ ಹೇಳುವಂತ ಚಿಂತನೆ ನಡೀತದೆ. ಇನ್ನೊಂದು ಹೇಗೆಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಅದಕ್ಕೆ ಪಾರ್ಶ್ವಗಣಗಳಿರ್ತವೆ, ಅದನ್ನು ಭೂತಗಳು ಅಂತ ಹೇಳ್ತೇವೆ, ದೈವ ಸಾನ್ನಿಧ್ಯಗಳು ಅಂತ ಹೇಳಿ. ಹಾಗೆ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ದೇವರ ಪಾರ್ಶ್ವದಲ್ಲಿ ಉಂಟು, ಕೆಂಚರಾಯ, ಚಾವುಂಡರಾಯ, ಹೀಗೆಲ್ಲ ಅಲ್ಲಿ ಆ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ಅನೇಕ ಸಾನ್ನಿಧ್ಯಗಳು ಕೂಡ ಕಾಣುತ್ತದೆ ಅಂತ ಹೇಳುವಂಥದ್ದು ಅವರ ಮಾತಿಂದ ಗೊತ್ತಾಯ್ತು. ಇಲ್ಲಿ ಆರೂಢವನ್ನು ನೋಡುವಾಗ ನಾವು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದೇವೆ. ಓಕೆ, ಅಂತೂ ಅಲ್ಲಿ ದೈವ ಸಾನ್ನಿಧ್ಯ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಷ್ಟೇ, ಇಲ್ಲಾಂದ್ರೆ ನೋಡಿ, ದೈವ ಪ್ರೇರಣೆ ಇದು. ಒಂದು ವೇಳೆ ಅದು ಬೆಳಕಿಗೆ ಬರದಿರ್ತಿದ್ರೆ ಇವರು ನವೀಕರಣ ಮಾಡ್ಲಿಕ್ಕೆ ಹೊರಡುವಾಗ ಮೊದಲು ಅದನ್ನೆಲ್ಲ ಡೆಮಾಲಿಶ್ ಮಾಡಿ ಅಥವಾ ಏನಾದ್ರೂ ಆವರಣಗಳು ಮಾಡ್ತಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಹೌದು, ಇಲ್ಲಿ ದೈವ ಪ್ರೇರಣೆ ಅಂತ ಹೇಳುದು. ಅಂದ್ರೆ ಯಾವ ಕಾಲಕ್ಕೂ ಒಂದು ಭೂಗರ್ಭವನ್ನು ಸೇರಿದಂತಹ ಸಾನ್ನಿಧ್ಯ ಮತ್ತೆ ಮೇಲೆದ್ದು ಬರ್ತದೆ ಅಂತ ಹೇಳ್ತೀರಿ ನೀವು? ಹೌದೌದು. ಅಂದ್ರೆ ಹಿಂದಿನ ಕಾಲದಲ್ಲಿ ದೇವ ಸಾನ್ನಿಧ್ಯ ಶೋಧಕರು ಅಂತ ಹೇಳುವಂತದ್ದು ಒಂದು ವರ್ಗ ಇತ್ತು. ಅವರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ವೈಬ್ರೇಷನ್ ಜಾಸ್ತಿ ಉಂಟೋ ಅಲ್ಲಿ ಧ್ಯಾನ, ತಪಸ್ಸು, ಪೂಜೆಗಳಿಗೆಲ್ಲ ಪ್ರಶಸ್ತವಾದಂತ ಜಾಗ ಅಂತ ಹೇಳಿ. ಎಲ್ಲೆಂದರಲ್ಲಿ ದೇವಸ್ಥಾನವನ್ನು ಕಟ್ಟುವಾಗಿಲ್ಲ. ಈಗ ಈ ಭಜನಾ ಮಂದಿರ ಕಟ್ಟಿದಾಗ ಎಲ್ಲ ದೇವಸ್ಥಾನಗಳು ಅದಕ್ಕೊಂದು ನಿಯಮಗಳಿವೆ. ಆ ನಿಯಮದ ಪ್ರಕಾರ ಕಟ್ಟಿದಂತಹ ದೇವಸ್ಥಾನಗಳು. ಓಕೆ, ಸರಿ ಸರ್. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನೆಲ್ಲ ವಿಚಾರಗಳು ಸ್ಪಷ್ಟವಾಗಿ ಗೋಚರ ಆಗ್ತದೆ ಸರ್? ಅಲ್ಲ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ಅಲ್ಲಿ ಆರೂಢ ಆಧಾರದಲ್ಲಿ ಹೇಳುವಂತದ್ದು. ಒಂದು 15 ದಿವಸದ ಅಷ್ಟಮಂಗಲವೂ ಬೇಕಾದೀತು, ತಿಂಗಳು ಬೇಕಾದೀತು. ಅಂದ್ರೆ ಪೂಲ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ. ಹೌದೌದು. ಇನ್ನೊಂದು ಏನು ಜನರಲ್ಲಿ ಒಂದು ವಿಚಾರ ಇದೆ ಅಂತ ಹೇಳಿದ್ರೆ, ದೈವಜ್ಞರುಗಳು ತಡ ಮಾಡ್ತಾರೆ ಅಂತ. 2 ದಿವಸದಲ್ಲಿ ಆಗುವಂತದ್ದನ್ನು 10 ದಿವಸ ತಗೊಂಡು ಹೋಗ್ತಾರೆ ಅಂತ ಹೇಳಿ. ಈಗ ದೈವಜ್ಞರು ಕೂಡ ಅವರು ದೇವರಲ್ಲ, ಅವರಿಗೆ ಅಲ್ಲಿಯ ರಾಶಿ ಆಮೇಲೆ ಗ್ರಹರ ಆಧಾರದಲ್ಲಿ ಹೇಳುವಂತದ್ದು. ದೈವ ಪ್ರೇರಣೆಗೆ ಹೇಳಬೇಕು. ಇದಕ್ಕೊಂದು 2-3 ಗಂಟೆ ಹೊತ್ತಿದ ಜಾಸ್ತಿ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಆತರ ಹೇಳಿದ್ರೆ ಅದು ಒಂದು ಕಾಟಾಚಾರಕ್ಕೆ ಹೇಳಿ ಮುಗಿಸಿ ಹಣಕ್ಕೆ ಹಾಕೊಂಡು ಹೋದಾಗ ಆಯಿತು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಸರ್. ಈಗ ನಾವು ನೋಡ್ತಾ ಇದ್ದೇವೆ, ಕೇರಳದ ಜ್ಯೋತಿಷಿ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ಮಳಲಿ ಮಸೀದಿಯಲ್ಲಿ ದೈವ ಸಾನ್ನಿಧ್ಯ ಇರುವುದನ್ನು ತಿಳಿಸಿದ್ದಾರೆ. ಇನ್ನಷ್ಟು ಕೂಲಂಕುಷ ವಿಚಾರಗಳಿಗೆ ಅಷ್ಟಮಂಗಲವೇ ಸೂಕ್ತ ಅನ್ನುವಂಥ ಮಾತನ್ನು ಗೋಪಾಲಕೃಷ್ಣ ಪಣಿಕ್ಕರ್ ಹೇಳಿದ್ದಾರೆ. ಮಳಲಿ ಮಸೀದಿ ಮುಂದಿರುವ ಹಿಂದೂವಿನ ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆಯುವಂತಹ ಸಾಧ್ಯತೆ ಇದೆ. ತಾಂಬೂಲ ಪ್ರಶ್ನೆ ಬಳಿಕ ಇದೀಗ ಅಷ್ಟಮಂಗಲ ಪ್ರಶ್ನೆಯನ್ನು ನಡೆಸುವುದಕ್ಕೆ ಚಿಂತನೆ ಮಾಡಲಾಗಿದೆ. ಮಳಲಿ ಮಸೀದಿಯ ಮೂಲದಲ್ಲಿ ಶಿವನ ಸಾನ್ನಿಧ್ಯ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಹಲವು ದಿನಗಳಿಂದ ಕುತೂಹಲಕ್ಕೆ ಕಾರಣವಾಗಿದ್ದಂಥ ಈ ಒಂದು ಮಳಲಿ ಮಸೀದಿಯ ಆವರಣದಲ್ಲಿ ಕಂಡುಬಂದ ಹಿಂದೂ ದೇಗುಲದ ಒಂದಷ್ಟು ಭಾಗಗಳು, ಒಂದಷ್ಟು ಕಟ್ಟಡದ ಒಂದು ಆಕೃತಿಗಳು ಬಹುಶಃ ಈ ಹಿಂದೆ ಅಲ್ಲಿ ಒಂದು ಹಿಂದೂ ದೈವಸ್ಥಾನ ಅಥವಾ ಹಿಂದೂ ಆರಾಧನಾ ಕೇಂದ್ರ ಇತ್ತು ಅನ್ನುವುದನ್ನು ಸ್ಪಷ್ಟಪಡಿಸಿತ್ತು ಮತ್ತು ಅದಕ್ಕೆ ಚರ್ಚೆಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಇದಕ್ಕೆ ಎರಡು ಕಡೆಯಿಂದಲೂ ಒತ್ತಡ ಕೇಳಿ ಬಂದಿತ್ತು. ಏನಂದರೆ ಇದಕ್ಕೆ ಒಂದಷ್ಟು ವಿಚಾರಗಳನ್ನು ಮಾಡಬೇಕು. ಈ ಹಿಂದೆ ಹಿಂದೂಪರ ಸಂಘಟನೆಗಳು ಈ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಿದ್ವು. ಅದಕ್ಕಾಗಿ ಜಿಲ್ಲಾಡಳಿತ ಈ ಬಗ್ಗೆ ಸಾಕಷ್ಟು ನಿರ್ದೇಶನವನ್ನು ನೀಡಿತ್ತು. ಜೊತೆಗೆ ಹಲವಾರು ಆದೇಶಗಳನ್ನು ಕೈಗೊಂಡು ನ್ಯಾಯಾಲಯ ಕೂಡ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆದೇಶ ನೀಡಿತ್ತು. ಸದ್ಯ ಇನ್ನು ಮುಂದೆ ನಡೆಯುವಂಥ ಅಷ್ಟಮಂಗಲ ಪ್ರಶ್ನೆ ಯಾವ ರೀತಿ ಇರುತ್ತೆ, ಇದರಿಂದ ಸಂಘರ್ಷಕ್ಕೆ ಕಾರಣಗಳು ಸಿಗುತ್ತವಾ, ಆ ಸಾಧ್ಯತೆಗಳಿದೆಯೋ, ಇವೆಲ್ಲದೂ ಕೂಡ ಕಾದು ನೋಡಬೇಕಾಗಿದೆ.
ಎತ್ತರ ಪ್ರದೇಶಕ್ಕೆ ಸಂಬಂಧ ಉಂಟು. ಕಾರಣ ಆ ಪೂರ್ವಕಾಲದಲ್ಲಿ ಆ ಗುರು ತಪಸ್ಸು ಮಾಡಿದ ಜಾಗ ಆ ಎತ್ತರ ಇದ್ದ ಪ್ರದೇಶ. ದಿಕ್ಕು 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 ಯಾವ ಮೇಷ ಕುಳೀರ ತುಲ ಅಳಿ ಖಡೈ ಪ್ರಾಕ್ ಉತ್ತರದೋ ಗುರು ಸೌಮ್ಯ ಗೃಹೇಶು ಪಶ್ಚಿಮದಶ ವೃಷೇಣ ನಿವಾಸೋ ದಕ್ಷಿಣ ಭಾಗಗರೋ ಮೃಗಸಿಂಹೋ. ಮೇಷ ಕುಳೀರ ತುಲ ಅಳಿ ಖಡೈ ಪ್ರಾಕ್ ಉತ್ತರದೋ ಗುರು ಸೌಮ್ಯ ಗೃಹೇಶು. ಉತ್ತರ ದಿಕ್ಕಿನ ಹೇಳಬೇಕು.